ಕುದುರೆಮುಖ ಪೀಕ್ ಪಾಯಿಂಟ್ ಬ್ಯೂಟಿಫುಲ್ ನೋಡಿ, ಅದೇ ಕುದುರೆಮುಖ ಪೀಕ್ ಪಾಯಿಂಟ್. 11 ಕಿಲೋಮೀಟ್ರಲ್ಲಿ 10 ಕಿಲೋಮೀಟ್ರ್ ಹತ್ತಿದ್ದೀನಿ. ಇನ್ನು 1 ಕಿಲೋಮೀಟ್ರ್ ಹತ್ತೋದು ಬಾಕಿ ಇದೆ. ಜಾಲಿ ಜಾಲಿ, ಎಲ್ಲ ಜಾಲಿ. ಆ ಪೀಕ್ ಪಾಯಿಂಟ್ ಅದು ಸ್ವಲ್ಪ ಕಷ್ಟ ಇದೆ. ಮುಂದೆ ನೋಡಿ ಏನೂ ಕಾಣ್ತಾ ಇಲ್ಲ. ಕುದುರೆಮುಖ ಪೀಕ್ ಮುಗೀತು, ಇಳಿತಾ ಇದ್ದೀವಿ. ಅದ್ಭುತ. ಫುಲ್ ಸುಸ್ತಾಗ್ಬಿಡಿದೆ, ಮಾತಾಡೋಕ್ಕಾಗ್ತಾಯಿಲ್ಲ. ಇಲ್ಲೇನು ಫಾರೆಸ್ಟ್ ಏರಿಯಾ ಕಾಣ್ತಾ ಇದೆ. ಇಲ್ಲಿಂದ ಕೂಡ ನದಿ ಸೃಷ್ಟಿಯಾಗಿ ನೀರು ಹರಿತಾ ಇದೆ. ಅದ್ಭುತ. ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಜ ಖಂಡಿತ ಊಹಿಸಿರಲಿಲ್ಲ. ಕುದುರೆಮುಖ ಬ್ಯೂಟಿಫುಲ್. ಕುದುರೆಮುಖ ಪೀಕ್ ನಾವು ಜಾಸ್ತಿ ಇರೋಕ್ಕಾಗಲಿಲ್ಲ. ಜನಗಳು ಬಂದು ಕಯ್ಯಾ ಪಿಯಾ ಅಂತಾಯಿದ್ರು. ನಾನು ಪ್ರಶಾಂತವಾಗಿರೋಕ್ಕೆ ಇಲ್ಲಿಗೆ ಬಂದಿರೋದು. ನನಗೆ ಅದು ಇಷ್ಟ ಆಗಿಲ್ಲ, ಅದಕ್ಕೆ ಅಲ್ಲಿ ಜಾಸ್ತಿ ಕೂರೋಕ್ಕಾಗಿಲ್ಲ. ಇಲ್ಲೇನು ಕಾಣ್ತಾ ಇದೆ ಗೊತ್ತಾ? ಕಾಡು. ಈ ಕಾಡಿನ ಮೇಲೆ ಒಂದು ನದಿ ಸೃಷ್ಟಿಯಾಗಿದೆ, ಭದ್ರಾ ನದಿ. ಅಲ್ಲಿ ಹರಿತಾ ಇದೆ. ನಾನು ತೋರಿಸ್ತೀನಿ ಬನ್ನಿ. ಹೆಣ್ಮಕ್ಳು ಸ್ಟ್ರಾಂಗು. ಅವರು ವಿಲ್ ಪವರ್ ಅನ್ನೋದೇನಿದೆ ಗೊತ್ತಾ? ಪ್ರತಿಯೊಂದು ವಿಷಯದಲ್ಲೂ ಹೆಣ್ಮಕ್ಳು ಸ್ಟ್ರಾಂಗು. ಅದನ್ನು ನನ್ನ ಅರ್ಧಾಂಗಿ ಪ್ರೂವ್ ಮಾಡಿಬಿಟ್ಲು, ಹೆಣ್ಮಕ್ಳು ಸ್ಟ್ರಾಂಗ್ ಅಂತ. ಬೆಳಗ್ಗೆ 7:15 ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹತ್ರ ಎಲ್ಲ ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಸುಮಾರು ಎಲ್ಲ ಸೇರಿದ್ರೆ 40-50 ಜನ ಸ್ಟಾರ್ಟ್ ಮಾಡಿದ್ದು. ಇವಾಗ ಸರಿ ಸುಮಾರು 12:15 ಅಷ್ಟೊತ್ತಿಗೆ ನಾವು ಪೀಕಿಗೆ ಬಂದು ತಲುಪಿದ್ದೀವಿ. ಇಲ್ಲಿ ಗೈಡ್ ಹೇಳಿದ ಪ್ರಕಾರ 1:30 ಅಷ್ಟೊತ್ತು ತಲುಪ್ತೀವಿ ಅಂತ ಅಂದ್ಕೊಂಡ್ರು. ನಾವು 1 ಅವರ್ ಮುಂಚೆನೇ ತಲುಪಿದ್ದೀವಿ. ನಮಗೆ ತುಂಬ ಕಷ್ಟ ಆಯಿತು, ಯಾಕಂದರೆ ಈ ಕುದುರೆಮುಖ ಫೇಸ್ಟ್ ಏನು ಮೌಂಟನ್ ಇದೆ, ಅದೇ ಇಲ್ಲಿ ತುಂಬ ಚಾಲೆಂಜ್. ಇನ್ನು ಮಿಕ್ಕಿದೆಲ್ಲ ಹಿಂಗೆ ಮ್ಯಾನೇಜ್ ಮಾಡಿಬಿಡ್ಬೋದು. ನೋಡಿ ಎಷ್ಟು ದಟ್ಟವಾದ ಕಾಡು. ಪುಳಿಯೋಗರೆ ಕೊಟ್ಟು ಕಳಿಸಿದ್ದಾರೆ ನೋಡಿ. ಇವರೆಲ್ಲ ಗೈಡ್ಸು ನೋಡಿ. ಎಷ್ಟೊಂದು ಜನ ಗೈಡ್ಗಳು ಬಂದಿದ್ದಾರೆ. ಇಲ್ಲಿಂದ 200 ಮೀಟರ್ಸ್ ಪೀಕ್ಗೆ ಪುಳಿಯೋಗರೆ ತಿನ್ಕೊಂಡು ನೀರು ತುಂಬಿಸ್ಕೊಂಡು ಕೆಳಗಡೆ ಓಡೋದು. ನೋಡಿ ನಮ್ಮ ಸ್ನೇಹಿತರು ನೀರು ಹಿಡಿತಾ ಇದ್ದಾರೆ. ಪ್ಯೂರ್ ವಾಟ್ರು.
ನೀವು ಯಾವ ಮಿನರಲ್ ವಾಟ್ರು ತಗೊಂಡು ಕುಡಿದ್ರು ಈ ಟೇಸ್ಟ್ ಬರಲ್ಲ, ಈ ಕೋಲ್ಡ್ ಬರಲ್ಲ. ನೋಡಿ ಅವ್ರ ಎದುರುಗಡೆನೆ ಹೆಂಗೆ ಕಾಣ್ತಾ ಇದೆ ಕಾಡು, ಪ್ರತಿ ಮರಗಳ ಪಾಚಿ ಹಿಡ್ತಿದೆ. ಒಳ್ಳೆ ಪುಳಿಯೋಗರೆ ಕೊಟ್ಟಿದ್ದಾರೆ, ತಿಂತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ಕುದುರೆ ಮುಖ ಅಂದರೆ ಸೂಪರ್. ಆಮೇಲೆ ನೇಚರ್ ಹೆಂಗೆ ಅಂದರೆ ನೋಡಿ, ನಾವು ಗಾರ್ಡನ್ ಎಲ್ಲ ಬೆಳ್ಸಕ್ಕೆ ಹೋಗ್ತೀವಿ, ಮರಗಳೆಲ್ಲ ಬೆಳೆಯಲ್ಲ. ಈ ಸೈಡು ವೆಜಿಟೇಷನ್ ನೋಡಿದ್ರೆ ನಿಮ್ಗೆ ಇಲ್ಲಿ ಯಾವ ಇದು ಇಲ್ಲ, ಸಕ್ಕದಾಗಿ ಬೆಳೆದಿದೆ ಮಾತ್ರ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಸೂಪರ್. ತಣ್ಣಗಿದೆಯಲ್ಲ ಪಾಪ ನೋಡು. ಕಾಡಲ್ಲಿ ಈ ಥರ ನೀರು ಸಿಕ್ಕಿದ್ರೆ ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಲ್ವಾ. ಅಲ್ಲೋಗೋಣ ನನ್ನ ಮರ ನೋಡಿ ಎಷ್ಟು ಪಾಚಿ ಹಿಡ್ದಿದೆ. ಬಾ 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 ಹಿಡ್ಕೊಂಬಾ. ಬಾ 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 ಬಾ. ಇವರಿಬ್ರು ಸ್ನೇಹಿತರೆಲ್ಲ ಊಟ ಮಾಡ್ತಾ ಇದ್ದಾರೆ. ಖಂಡಿತ ಸರ್. ನೋಡಿ ಭದ್ರಾ ನದಿಯ ಉಗಮ ಸ್ಥಾನ. ಪೀಕಿನ ಮೇಲೆ ಈ ನಮ್ಮದು ಬಲಗಾಲದಲ್ಲಿ ಒಂದು ಪುಟ್ಟ ಫಾರೆಸ್ಟ್ ಕಾಣುತ್ತೆ. ಆ ಫಾರೆಸ್ಟಲ್ಲಿ ನೀರು ಸೃಷ್ಟಿ ಆಗುತ್ತೆ. ನೋಡಿ ಮರಗಳು ನೋಡಿ, ಬಾಬಾ ಬಾಬಾ ಎಷ್ಟು ಪಾಚಿ ಇರ್ತಿದೆ ನೋಡಿ. ಮತ್ತು ಈಗ ಮರದಲ್ಲೂ ನೋಡಿ ಇದೆಲ್ಲ ಬಂಡೆ ನೋಡಿ, ಕೊಂಬೆ. ವಾವ್. ಆಲ್ಮೋಸ್ಟ್ ಅಲ್ಲಿ ಚಳಿಗಾಲ ಸ್ಟಾರ್ಟ್ ಆಯಿತು. ಸ್ವಲ್ಪ ನೀರು ಹರಿತಾ ಇದೆ ಇಲ್ಲಿ ನೋಡಿ. ಬ್ಯೂಟಿಫುಲ್. ಕುದುರೆ ಮುಖದ ತುತ್ತ ತುದಿ ಭದ್ರಾ ನದಿಯ ಉಗಮ ಸ್ಥಾನ. ಎರಡು ಕಣ್ಣುಗಳ ಸಾಲದು. ಪ್ರತಿ ಮರಗಳು, ರೆಂಬೆ ಕೊಂಬೆಗಳು, ಪ್ರತಿಯೊಂದು ಪಾಚಿ ಹಿಡ್ತಿದೆ. ಜಸ್ಟ್ ಯೋಚಿಸಿ ಯಾವ ಮಟ್ಟಕ್ಕೆ ಅಲ್ಲಿ ಮಳೆ ಬೀಳುತ್ತೆ ಅಂತ. ನೋಡಪ್ಪ ಅಲ್ಲಿವರೆಗೂ ಪಾಚಿ ಹೋಗೈತೆ ನೋಡ. ಥ್ಯಾಂಕ್ ಯು ಗಾಡ್, ಈ ಥರ ಒಂದು ಪ್ರಕೃತಿ ವಿಸ್ಮಯನ ನಾನು ನೋಡಿದ್ದಕ್ಕೆ ತುಂಬ ಖುಷಿ ಆಯಿತು. ಮತ್ತೊಮ್ಮೆ ಮುಂದಿನ ವರ್ಷ ಸಹ ಈ ಥರ ಒಂದು ಅದ್ಭುತವಾದ ವಿಸ್ಮಯಕಾರಿ ಜಾಗನ ವೀಕ್ಷಣೆ ಮಾಡಿ ಇಲ್ಲಿನ ಪರಿಸರ, ಪ್ರಕೃತಿ, ಮರ ಗಿಡ, ಇಲ್ಲಿನ ವಾತಾವರಣ, ನೀರು ಎಲ್ಲ ಅನುಭವಿಸೋಕ್ಕೆ ಇದೇ ಬೇಟೆ ಖಂಡಿತ ನಾನು ಬರ್ತೀನಿ. ಥ್ಯಾಂಕ್ ಯು. ಅಷ್ಟು ಚಿಕ್ಕದಾಗಿ ಹರಿತಾ ಇದೆ ನೋಡಿ ನೀರು ಕಾಡಿನ ಮಧ್ಯ. ಈ ಥರ ನದಿ ನೀರಿನ ಹರಿವು ಸುಮಾರು ಒಂದು 15ಕ್ಕಿಂತ ಹೆಚ್ಚು ಒಂದು ಫಾಲ್ಸ್ ಆಗಿ ಕೆಳಗಡೆ ಬೆಟ್ಟ ಹತ್ತುವಾಗ ಮತ್ತು ಬೆಟ್ಟ ಇಳಿಯುವಾಗ ನಮಗೆ ನೋಡೋಕ್ಕೆ ಸಿಗುತ್ತೆ. ನಮ್ಮ ಹತ್ರ ಸಮಯ ಇರೋಲ್ಲ, ಬೇಗ 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 ಹತ್ತಬೇಕಾಗತ್ತೆ. ಅದರಿಂದ
ಅಲ್ಲಿ ಎಂಜಾಯ್ ಮಾಡೋಕ್ಕಾಗಲ್ಲ. ಸೊ ಇವಾಗಲೇ 1:15 ಆಗ್ತಾಯಿದೆ. ಸೊ ಇವಾಗಾದರೂ ನೋಡೋಣ, ಆ ನೀರಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋಣ.